ಫ್ರೆಂಡ್ಸ್, ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಬಂದೇ ಬಿಡ್ತು. ಸೊ ಹಿಂದಿನ ಬ್ಲಾಗಲ್ಲಿ ನಾವು ಆ್ಯಪಲ್ ತೋಟಕ್ಕೆ ಹೋಗಿ ವಿಸಿಟ್ ಮಾಡಿ ಹಾಗೆ ಸೆಕೆಂಡ್ ಡೆಸ್ಟಿನೇಷನ್ ಬಿಗ್ ಬೇಗೆ ಬಂದ್ವಿ. ಸೊ ಇದು ಒಂದು ಪೇರೇಸಂದ್ರ ಹೈವೇಲಿ ಲೊಕೇಟ್ ಆಗಿದೆ. ಸೊ ಇಲ್ಲೇನಪ್ಪ ವಿಶೇಷತೆ ಅಂತಂದರೆ ಇಲ್ಲಿ ಒಂದು 8-9 ಫುಡ್ ಕೋರ್ಟ್ಸ್ ಇಲ್ಲೇ ಅವೈಲೇಬಲ್ ಇರುತ್ತೆ. ಸೊ KFC, ಗೋ ಪಿಜ್ಜಾ, ಬರ್ಗರ್ ಕಿಂಗು ಈ ಥರ ಆಲ್ಮೋಸ್ಟ್ ಒಂದು 8-9 ಫುಡ್ ಕೋರ್ಟ್ ಇಲ್ಲೇ ಇರುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಪಾರ್ಟಿ ಹಾಲ್ ಸಹ ಅವೈಲೇಬಲ್ ಇದೆ. ಸೊ ಯಾರ್ದಾದ್ರು ಬರ್ಡೇ ಈ ಥರ ಸ್ಮಾಲ್ ಪಾರ್ಟೀಸ್ ಸಹ ಇಲ್ಲಿ ಮಾಡ್ಕೊಬೋದು. ಸೊ ಇಲ್ಲಿ ಇವತ್ತು ಯಾಕಪ್ಪ ಬಂದಿದ್ದೀವಿ ಅಂದರೆ ನಮ್ಮ ಹಾಸಿನಿ ಪುಟಾಣಿಗೆ ಬರ್ಗರ್ ತಿನ್ನಬೇಕು ಅಂತ ಇಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅವ್ರ ಡ್ಯಾಡಿನ ಕರ್ಕೊಂಡು ಬಿಗ್ ಬೇಗೆ ಬಂದಿದ್ದಾಳೆ. ಸೊ ನೋಡಿ, ನಮ್ಮ ಖುಷಿ ಪುಟಾಣಿ ಇಲ್ಲಿಗೆ ಬಂದಿದ್ದೆ ತಡ ಅಜ್ಜಿ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾಳೆ ಬಿಗ್ ಬೇ ತುಂಬ. ಸೊ ನಮ್ಮ ಹಾಸಿನಿ ಇಲ್ಲಿ ನೋಡಿ ಸ್ಕೇಟಿಂಗ್ ಆಡ್ತಾ ಇದ್ದಾಳೆ. ಇಲ್ಲಿಗೆ ಬಂದು ಸ್ಕೇಟಿಂಗ್ ಆಡ್ತಾ ಇದ್ದಾಳೆ. ಸೊ ಇಲ್ಲಿಗೆ ಬಂದರೆ ಏನೋ ಒಂಥರ ಫೀಲ್ ಆಗುತ್ತೆ, ಬೇರೆ ಕಡೆ ಎಲ್ಲೋ ಹೋಗಿದ್ದೀವಿ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಮಗೆ ಬೇಜಾರಾದಾಗೆಲ್ಲ ನಾವು ಇಲ್ಲಿಗೆ ಬರ್ತಾನೆ ಇರ್ತೀವಿ. ಪುಟಾಣಿ ಎಲ್ಲಿಗೆ ಬಂದಿರೋದು ನಾವು? ಹಾಂ ಫ್ರೆಂಡ್ಸ್, ಈ ಪ್ಲೇಸ್ ಅಂದರೆ ಸೂಪರ್ ಆಗಿದೆ, ಬಿಗ್ ಬೇ ಇದು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದ್ಸಲ ವಿಸಿಟ್ ಮಾಡಿದ್ವಿ. ಹಾಗೆ ಇದು ನಾವು ಬರ್ತಾ ಇರೋದು ಐ ಥಿಂಕ್ ಎಷ್ಟು ಟೈಮ್ ಬಂದಿರೋದಪ್ಪ ಇಲ್ಲಿಗೆ? 4-5 ಟೈಮ್ಸ್ ಬಂದಿದ್ದೀವಿ. ಹೌದಾ? ಆಫರ್ ಇದೆಯಾ? ಎಲ್ಲ ಗೊತ್ತು ನನಗೆ. ಸೊ ಇವತ್ತು ಇಲ್ಲಿ ವಿಸಿಟ್ ಮಾಡಿ ಸ್ವಲ್ಪ ಬ್ಯಾಡ್ ಲಕ್ ಆಯಿತು. ಏನಪ್ಪ ಅದು ಬ್ಯಾಡ್ ಲಕ್ಕು ಅಂತಂದರೆ, ಸೊ ಸಿಲಿಂಡರ್ಸ್ ಅವೈಲಬಲ್ ಇಲ್ಲ ಅಲ್ಲ, ಅಂದರೆ ತುಂಬಾ ಡಿಮ್ಯಾಂಡ್ ಆಗಿಬಿಟ್ಟಿದೆ ಸಿಲಿಂಡರ್ಸು. ಅದಕ್ಕೋಸ್ಕರ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಹಾಗೆ ಇಲ್ಲಿ ಒಂದು ಹೋಟೆಲ್ ಇತ್ತು, ಕೃತಂಗ ಹೋಟೆಲ್ ಅಂತೇಳಿ. ಅದು ಬಂದು ಫುಲ್ಲು ನಾನ್ ವೆಜ್ ಹೋಟೆಲ್ಲು. ಸೊ ಅದಕ್ಕೆ ಬೇಡಪ್ಪ ಅಂತೇಳಿ ಮತ್ತೆ ರಿಟರ್ನ್ ಬಂದ್ವಿ. ಆಮೇಲೆ ಮಾಮೂಲಿ ಇದ್ದೇ ಇರುತ್ತಲ್ಲ, ಬರ್ಗರ್ನ ತಿಂದ್ಕೊಂಡು ಹಾಗೆ ಇಲ್ಲೆಲ್ಲ ಸುತ್ತಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮ್ಮ ಹಾಸಿನಿ ಯಾವ ಬರ್ಗರ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಡ್ಯಾಡಿ ಇಬ್ಬರೂ ಚೂಸ್ ಮಾಡ್ತಾಯಿದ್ರು. ಸೊ ಆಮೇಲೆ ಫ್ರೆಂಚ್ ಫ್ರೈಸು, ಬರ್ಗರು, ವೆಜ್ ಬರ್ಗರ್ ತೊಗೊಂಡು ಹಾಗೆ ತಿಂದ್ಕೊಂಡು ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ. ಅಪ್ಪ ಮಗಳು ನೋಡ್ರಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂತ. ಆಮೇಲೆ ಸ್ಟಾರ್ ಬಕ್ಸ್ ಇತ್ತು. ಹಾಸಿನಿ ಇದ್ಕೊಂಡು ಬಾ ಡ್ಯಾಡಿ ಇಲ್ಲಿಗೂ ಹೋಗೋಣ ಅಂತಂದರೆ, ಸಾಕು ನಡಿಯೇ ಇಲ್ಲಿ ತಿಂದಿದ್ದು ಮನೆಗೆ ಹೋಗಿ ಫಸ್ಟ್ ಊಟ ಮಾಡೋಣ ಅಂಥೇಳಿ ಅವ್ರ ಡ್ಯಾಡಿ ಹೇಳ್ತಿದ್ರು. ಹಾಗೆ ಇಲ್ಲಿ ಒಂದಷ್ಟು ಕ್ಯಾಂಡೀಸ್ ಆಲ್ಸೋ ಅವೈಲೇಬಲ್ ಇತ್ತು. ಸೊ ಇದು ಕ್ಲೋಸ್ ಆಗಿಬಿಟ್ಟಿತ್ತು, ಯಾಕೋ ಏನೋ ಗೊತ್ತಿಲ್ಲ. ನಮ್ಮ ಪುಟಾಣಿಗೆ ಹಾಸಿನಿಗೆ ಇಲ್ಲಿ ಬಂದರೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸ್ ಅವಳಿಗೆ. ಯಾಕಪ್ಪ ಅಂತಂದರೆ ಇಲ್ಲಿ ಆಟ ಆಡೋ ಅಂಥ ಮಕ್ಕಳದು ಪ್ರತಿಯೊಂದು ಇಲ್ಲೇ ಇರುತ್ತಲ್ವ, ಅದಕ್ಕೋಸ್ಕರ ಅವಳಿಗೆ ತುಂಬಾ ಖುಷಿ. ಹಾಗೆ ಇಲ್ಲಿ ಹ್ಯಾಪಿ ಟಾಯ್ಸ್ ಅಂತ ಇದೆ. ಇಲ್ಲೂ ಸಹ ಪ್ರತಿಯೊಂದು ಟಾಯ್ಸ್ ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು, ಆದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ. ನಮ್ಮ ಪುಟಾಣಿ ನೋಡಿ ನೋಡ್ತಾ ಇದ್ದಾಳೆ, ಇನ್ನೂ ಆ ಸೈಡ್ ನೋಡಿರಲಿಲ್ಲ, ಆಟ ಆಡ್ತಾ ಇದ್ಲು ತನ್ನ ಪಾಡಿಗೆ. ಸೊ ಪುಟಾಣಿನ ಕರ್ಕೊಂಡು ನಾವು ಹೋಗಿದ್ದು ಎಲ್ಲಿಗೆ ಅಪ್ಪ ಅಂತಂದರೆ ಕೆಮಿಲಿಯೋ ಕಸ್ಟಮೈಸ್ಡ್ ಫ್ಯಾಷನ್ ಬ್ರ್ಯಾಂಡ್ ಸ್ಲಿಪ್ಪರ್ಸ್ ಶಾಪ್ಗೆ. ಸೊ ಇಲ್ಲಿ ಬಂದು ಕಸ್ಟಮೈಸ್ಡ್ ಸ್ಲಿಪ್ಪರ್ಸ್ ಅವೈಲೇಬಲ್ ಇದೆ. ಏನಪ್ಪ ಇಲ್ಲಿ ವಿಶೇಷತೆ ಅಂತಂದರೆ, ಇಲ್ಲಿ ಯಾವುದೇ ನೀವು ಸ್ಲಿಪ್ಪರ್ಸ್ ತೊಗೊಂಡ್ರು ಕೂಡ 999 ರುಪೀಸ್ ಓನ್ಲಿ. ಸೊ ನಮಗೆ ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲೂ ಅಷ್ಟೇ, ಎಷ್ಟು ಕಲರ್ಫುಲ್ ಆಗಿತ್ತು ಅಂತಂದರೆ ಸ್ಲಿಪ್ಪರ್ಸು ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಹಾಗೆ ನವೀನು ಎಲ್ಲ ಟ್ರೈ ಮಾಡ್ತಾಯಿದ್ರು. ನಾನು ರೀಸೆಂಟಾಗಿ ಮೊನ್ನೆ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡಿದ್ದೆ, ಅದಕ್ಕೆ ನನಗೇನು ಬೇಡ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅಮ್ಮ ಹಾಗೆ ನವೀನ್ ಚೂಸ್ ಮಾಡ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ಬ್ರ್ಯಾಂಡೆಡ್ ಸ್ಲಿಪ್ಪರ್ಸ್ ಆಗಿರೋದ್ರಿಂದ ಸೊ ಪರವಾಗಿಲ್ಲ, ಓಕೆ ಅನ್ನಿಸ್ತು. ಸೊ ನಮ್ಮ ನವೀನ್ ನೋಡಿ ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತಾಯಿದ್ದಾರೆ ಅಂಥೇಳಿ. ನಮ್ಮ ಖುಷಿ ಪುಟಾಣಿಗೆ ಯಾರೋ ಅಲ್ಲಿ ಫ್ರೆಂಡ್ ಆಗಿಬಿಟ್ಟಿದ್ರು. ಸೊ ಅವಳು ಹೋಗಿ ಡೋರ್ ಹತ್ರ ನಿಂತ್ಕೊಂಡು ಅವ್ರನ್ನ ಮಾತಾಡಿಸ್ತಾ ಇದ್ಲು. ಸೊ ಬಾರ ಪುಟಾಣಿ ಅಂತಂದರೆ ಅಲ್ಲೂ ಬರ್ತಾ ಇರಲಿಲ್ಲ, ಅಲ್ಲಿ ಹೋಗೋದು, ಅವ್ರನ್ನ ನೋಡೋದು, ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ಲು.
ಸೊ ತುಂಬಾ ಚೆನ್ನಾಗಿದ್ದಾವೆ ಸ್ಲಿಪ್ಪರ್ಸ್ ಮಾತ್ರ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ನಮ್ಮ ಹಾಸಿನಿ ಪಾಪ ಮಮ್ಮಿ ನನಗೆ ಬೇಕು ಅಂತ ಹೇಳಿದ್ಲು, ಆದರೆ ಅವಳದು ಸ್ಲಿಪ್ಪರ್ ಸೈಜ್ ಇರಲಿಲ್ಲ. ಸೊ ಎಲ್ಲ ದೊಡ್ಡವ್ರದ್ದೇ ಇದ್ದಿದ್ದರಿಂದ ನೆಕ್ಸ್ಟ್ ಟೈಮ್ ಬಂದಾಗ ಕಸ್ಟಮೈಸ್ ಮಾಡ್ಸೋಣ, ಈಗ ಟೈಮ್ ಇಲ್ಲ, ನಡಿ ಹೋಗೋಣ ಅಂತೇಳಿ ಕರ್ಕೊಂಡು ಬಂದ್ವಿ. ನಮ್ಮ ಪುಟಾಣಿಗೆ ನೋಡಿದ್ರೆ ಆ ಸ್ಲಿಪ್ಪರ್ ಶಾಪ್ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. ನಾನು ಮೊನ್ನೆ ರೀಸೆಂಟಾಗಿ ಹಬ್ಬಕ್ಕೆ ತೊಗೊಂಡಿದ್ದೆ ಸ್ಲಿಪ್ಪರ್ಸ್ ಎಲ್ಲ, ಅದಕ್ಕೋಸ್ಕರ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ನೋಡಿ ನಮ್ಮ ಪುಟಾಣಿ ಹೊರಗಡೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಒಳ್ಳಾಡ್ತಾ ಇದೆ. ಪುಟಾಣಿನ ಎತ್ಕೊಳಕ್ಕೆ ಹೋಗಿ ಹಾಸಿನಿನೂ ಬಿದ್ದೋಗ್ಬಿಟ್ಲು. ಸೊ ಇನ್ನು ಯಾಕೆ ಹೇಳ್ತೀರಾ, ಒಂದು 1/2 hour ಇಲ್ಲೇ ಆಯಿತು. ಅವಳಿಗೆ ಅದೇನೋ ಆ ಪ್ಲೇಸ್ ಬಿಟ್ಟು ಬರೋಕ್ಕೆ ಇಷ್ಟ ಆಗ್ತಿಲ್ಲ. ಎದ್ದೋಳೋದು, ಬಿದ್ದೋಗೋದು, ಒಳ್ಳಾಡೋದು ಎಲ್ಲ ಮಾಡ್ತಾಯಿದ್ಲು. ಪಾಪ ಅಮ್ಮ ನೋಡ್ಕೊಂಡು ನಿಂತಿದ್ರು. ಆಮೇಲೆ ಅವ್ರ ಡ್ಯಾಡಿ ಬಾ ಚಾಕ್ಲೇಟ್ ಕೊಡ್ತೀನಿ ಅಂತಂದರೆ ಓಡಿ ಬಂದ್ಲು. ಇಲ್ಲೂ ಕೊಂಡ್ಬಿಡ್ಬೇಡಿ ಇಲ್ಲೇ ಇದ್ಬಿಡಿ. ಪುಟಾಣಿನ ಕರ್ಕೊಂಡು ಮತ್ತೆ ಹ್ಯಾಪಿ ಟಾಯ್ಸ್ ಶಾಪ್ಗೆ ಬಂದ್ವಿ. ಸೊ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಟಾಯ್ಸ್. ಸೊ ಬಾರ್ಬೀಸ್ ಅಂತೆ, ಡಾಲ್ಸ್ ಅಂತೆ, ಹಾಗೆ ಟೆಡಿ ಬೇರ್ಸು, ಹಾಗೆ ಮಿನಿಯೇಚರ್ ಕಾರು, ಹಾಗೆ ಇನ್ನು ವೆರೈಟಿ ಸ್ಮಾಲ್ ಸ್ಕೂಟೀಸು, ಬೈಕ್ಸು ಈ ಥರ ಎಲ್ಲ ಅವೈಲಬಲ್ ಇತ್ತು. ನಮ್ಮ ಪುಟಾಣಿಗೆ ಏನು ತೊಗೊಬೇಕು ನಾನು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ಲು. ಸೊ ಹನಿಗೆ ಬೇಕಾಗಿದ್ದ ಟಾಯ್ಸ್ ಸಿಗಲಿಲ್ಲ, ಸೊ ಬಂದುಬಿಟ್ವಿ. ಹಾಗೆ ಇಲ್ಲಿ ಒಂದಷ್ಟು ಪ್ಲೇ ಐಟಮ್ಸ್ ಇತ್ತು. ಅದಕ್ಕೆ ನಾನು ನವೀನ್ ಇಬ್ಬರೂ ತೈಕ ಆಡ್ತಾ ಇದ್ದೀವಿ. ನವೀನ್ ನೋಡು ನಾನು ಸ್ಟ್ರಾಂಗ್ ಇದ್ದೀನಿ, ನಾನೇ ವೆಯ್ಟ್ ಇದ್ದೀನಿ ಅಂತ ಹೇಳ್ತಾಯಿದ್ರು. ಸರಿ ಬಿಡು ಅಂತ ಹೇಳಿಬಿಟ್ಟು ಅಲ್ಲಿ ಪುಟ್ಟ ಮಕ್ಕಳಾಗಿ ಆಟ ಆಡ್ತಾಯಿದ್ವಿ. ಸೊ ಆಮೇಲೆ ಹಾಸಿನಿ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿದ್ಲು. ಅವಳು ಮಮ್ಮಿ ಡ್ಯಾಡಿ ನೀವು ಆಟ ಆಡ್ರಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ಆಮೇಲೆ ರೌಂಡ್ ಹಾಕೋಣ ಎಲ್ಲರೂ ಸುತ್ತ ಅಂತ ಹೇಳಿಬಿಟ್ಟು ರೌಂಡ್ ಹಾಕೋ ಅಂತ ಇದರಲ್ಲಿ ಕುತ್ಕೊಂಡು ಇಬ್ಬರು ರೌಂಡ್ ಹಾಕ್ತಾ ಇದ್ದೀವಿ. ಸೊ ನವೀನ್ ತಳ್ತಾ ಇದ್ದಾರೆ, ನಾನು ಕುತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಅಜ್ಜಿ ಮೊಮ್ಮಗಳು ಇಬ್ಬರು ಸೇರ್ಕೊಂಡು ಉಯ್ಯಾಲೆ ಆಡ್ತಾಯಿದ್ರು. ಅಜ್ಜಿ ಆಡಿಸ್ತಾಯಿದ್ರು, ಪುಟಾಣಿ ಕುತ್ಕೊಂಡು ಉಯ್ಯಾಲೆ ಆಡ್ತಾ ಇತ್ತು. ಆಮೇಲೆ ನಮ್ಮ ಹಾಸಿನಿಯವರು ಜಾರೋ ಬಂಡೆ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಜಾರಕ್ಕಂತ ಹೋಗಿದ್ದಾರೆ. ಹಾಸಿನಿ ಜಾರೋ ಬಂಡೆ ಆಡ್ತಿದ್ರೆ ನಮ್ಮ ಖುಷಿ ಪುಟಾಣಿ ಅಕ್ಕನ ಹತ್ರ ಓಡೋಗ್ತಾ ಇದ್ದಾಳೆ. ಸೊ ಎಲ್ಲನ ಬಿದ್ದಾಳು ಅಂತೇಳ್ಬಿಟ್ಟು ಅವ್ರ ಪಪ್ಪ ಹಿಂದೆನೇ ಹೋಗಿ ಅವಳನ್ನ ಕರ್ಕೊಂಡು ಬರೋದಕ್ಕಂತ ಹೋಗಿದ್ದಾರೆ. ಆಮೇಲೆ ಹನಿದು ಶೂಸ್ದು ಲೇಸ್ ಬಿಚ್ಚಿಬಿಟ್ಟಿತ್ತು. ಸೊ ಅದಕ್ಕೆ ಅಮ್ಮ ಟ್ಯಾಗ್ ಮಾಡ್ತಾಯಿದ್ರು. ಮತ್ತು ಅಲ್ಲಿಂದ ಕರ್ಕೊಂಡು ನಾವು ಹೋಗಿದ್ದು ಚಾಕ್ಲೇಟ್ ಶಾಪ್ಗೆ. ಸೊ ಇಲ್ಲಿ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಅವೈಲಬಲ್ ಇದೆ. ನಾವು ಈ ಕಡೆ ಬಂದಾಗಂತೂ ಚಾಕ್ಲೇಟ್ಸ್ ತೊಗೊಂಡಿರೋ ಹೋಗೋದಿಲ್ಲ. ಚಾಕ್ಲೇಟ್ಸು ಹಾಗೆ ಡ್ರೈ ಫ್ರೂಟ್ಸ್ ಕಂಪಲ್ಸರಿ ತೊಗೊಂಡು ಬರ್ತೀವಿ. ಸೊ ಅದಕ್ಕೆ ನಮ್ಮ ಪುಟಾಣಿ ನೋಡಿ ಚಾಕ್ಲೇಟ್ ಶಾಪ್ ನೋಡಿಬಿಟ್ಟು ಫಸ್ಟ್ ಅವಳೇ ಮುಂದೆ ಹೋಗಿಬಿಟ್ಲು. ಸೊ ಇಲ್ಲಿ ಗಿಫ್ಟೆಡ್ ಚಾಕ್ಲೇಟ್ಸ್ ಕೂಡ ಅವೈಲಬಲ್ ಇದೆ. ಅಂದರೆ ಯಾರಿಗಾದ್ರೂ ನಾವು ಚಾಕ್ಲೇಟ್ನ ಗಿಫ್ಟ್ ಮಾಡಬೇಕು ಅಂತಂದರೆ ಅವರೇ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ನಮ್ಮ ಪುಟಾಣಿಗೆ ಬಿಸ್ಲರಿ ವಾಟರ್ ಹಾಗೆ ಜ್ಯೂಸ್ ಬೇಕಿತ್ತಂತೆ, ಅದಕ್ಕೆ ತೋರಿಸ್ತಾ ಇದ್ದಾಳೆ. ಹಾಗೆ ಇಲ್ಲಿ ಹೇಳಿದ್ನಲ್ವ ವೆರೈಟೀಸ್ ಆಫ್ ಡೇಟ್ಸ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ಡ್ರೈ ಡೇಟ್ಸು, ಹಾಗೆ ಡೇಟ್ ಸಿರಪ್ಪು, ಈ ಥರ ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ಹನಿ ಸಿಗುತ್ತೆ. ಹನಿ ಅಂತೂ ಫ್ರೆಶ್ ಹನಿ ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡು ಹೋಗಿ ಟ್ರೈ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹನಿ ಮಾತ್ರ. ಸೊ ಚಾಕ್ಲೇಟ್ಸು ಅಷ್ಟೇ ನೋಡಿ ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ ಗೊತ್ತಾ. ಸೊ ನಾನು ಯಾವ ಚಾಕ್ಲೇಟ್ ತೊಗೊಂಡೆ ಅಂತ ಗೆಸ್ ಮಾಡಿ. ನಾನು ತೊಗೊಂಡಿದ್ದು ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಚಾಕ್ಲೇಟ್ ಯಾವುದಪ್ಪ ಅಂತಂದರೆ ಇಮ್ಲಿ ಚಾಕ್ಲೇಟು. ಸೊ ಹುಣಸೆ ಹಣ್ಣಿಂದ ಮಾಡಿರೋ ಅಂಥದ್ದು ಚಾಕ್ಲೇಟ್ ನನಗೆ ತುಂಬಾ ಫೇವ್ರೇಟು. ಹಾಗೆ ಇಲ್ಲಿ ಸ್ಪೈಸಸ್ ಕೂಡ ಅವೈಲಬಲ್ ಇದೆ. ಸೊ ವೆರೈಟೀಸ್ ಆಫ್ ಸ್ಪೈಸಸ್ ಇತ್ತು. ಹಾಗೆ ಗ್ರೇಪ್ ವೈನ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಸೊ ಕ್ಯಾಂಡೀಸು, ಡ್ರೈ ಕ್ಯಾಂಡೀಸು ನೋಡಿ ಎಷ್ಟು ವೆರೈಟೀಸ್ ಇದೆ ಗೊತ್ತಾ. ತುಂಬಾ ವೆರೈಟೀಸ್ ಇತ್ತು. ಹಾಗೆ ಸ್ನ್ಯಾಕ್ಸಲ್ಲೂ ಅಷ್ಟೇ
ಬಿಸ್ಕೆಟ್ಸು ಹಾಗೆ ಲೇಸು ಈ ಥರ ನೋಡಿ. ಇದು ಗ್ರೇಪ್ ವೈನ್ಸು, ಗ್ರೇಪ್ ಹಾಗೆ ಫ್ರೂಟ್ ವೈನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ನವೀನ್ ತಗೊಂಡ್ಲಾ ಅಂತ ಹೇಳ್ತಾಯಿದ್ರು. ಸೊ ಬೇಡ, ಯಾವತ್ತೂ ಟ್ರೈ ಮಾಡಿಲ್ವಲ್ಲ, ಏನು ಬೇಡ ಅಂಥೇಳಿ. ಆಮೇಲೆ ಇಲ್ಲಿ ನೋಡಿ ಭರ್ಜರಿ ಶಾಪಿಂಗ್ ನಡೀತಾ ಇದೆ. ಅಕ್ಕ ತಂಗಿ ಇಬ್ಬರೂ ನಾನು ಯಾವ್ದು ತೊಗೊಳ್ಳಿ ಚಾಕ್ಲೇಟು ಅಂತೇಳ್ಬಿಟ್ಟು ಚಾಕ್ಲೇಟ್ನ ಚೂಸ್ ಮಾಡ್ತಾಯಿದ್ರು. ಆಮೇಲೆ ಅವೆಲ್ಲ ಬೇಡ ತಿನ್ನಬಾರ್ದು ಅಂತೇಳಿ ನಾನು ಕಿಟ್ಕ್ಯಾಟ್ ಚಾಕ್ಲೇಟ್ನ ಕೊಡಿಸ್ದೆ. ಸೊ ನಮ್ಮ ಪುಟಾಣಿ ತೊಗೊಂಡ್ಳು, ಆದರೆ ನಮ್ಮ ಹಾಸಿನಿ ಅಂತೂ ನನಗೆ ಬೇಡ ಅಂತೇಳ್ಬಿಟ್ಟು ಅವಳಿಗೇನೋ ಪಾಪಿನ್ಸ್ ಅಂತೆ ಅದು ತೊಗೊಳ್ತಾ ಇದ್ಲು. ಸೊ ಬೇಡ ಅಂತಂದರೆ ಇಲ್ಲ ಬೇಕು ನನಗೆ ಅಂತ ಹೇಳ್ಬಿಟ್ಟು ಡ್ಯಾಡಿನ ಕೇಳಿ ತೊಗೊಳ್ತಾ ಇದ್ಲು. ನಮ್ಮ ಪುಟಾಣಿ ನೋಡಿದ್ರೆ ಅಲ್ಲಿ ಬೊಂಬೆ ಇರೋ ಅಂಥ ಚಾಕ್ಲೇಟ್ಸು ಆಮೇಲೆ ನೋಡಿದ್ಲು ಅಕ್ಕ ತೊಗೊತಿದ್ಲಲ್ಲ. ಸೊ ಅದಕ್ಕೆ ಅವಳು ಒಂದು ತೊಗೊಂಡ್ಳು. ಆಮೇಲೆ ಇಲ್ಲಿ ಡ್ರೈ ಕ್ಯಾಂಡೀಸ್ ನೋಡಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ಅದು ನಾನೊಂದು ಸ್ವಲ್ಪ ತೊಗೊಂಡೆ ಮನೆಗೆ. ಆಮೇಲೆ ನೋಡಿ ಇಲ್ಲಿ ಇನ್ನೂ ಶಾಪಿಂಗ್ ಮಾಡ್ತಾನೆ ಅವರೇ. ಇಲ್ಲಿ ನೋಡಿ ಈ ಥರ ಗಿಫ್ಟ್ ಮಾಡಿ ಅವರೇ ಚಾಕ್ಲೇಟ್ಸ್. ನಾವು ಯಾವುದು ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು ಈ ಥರ ಎಲ್ಲ ನಾವು ಏನೇನು ತೊಗೊಂಡಿರ್ತೀವೋ ಅದನ್ನೆಲ್ಲ ಗಿಫ್ಟ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ನಮ್ಮ ನವೀನು ನೋಡಿ ಇನ್ನು ಪುಟಾಣಿ ಬರಲಿಲ್ವಲ್ಲ ಅಂಥೇಳಿ ಕರ್ಕೊಂಬರಕ್ಕಂತ ಹೋದರು. ಅವ್ರ ಡ್ಯಾಡಿ ಕರೀತಾಯಿದ್ರು ಸಹ ಬರ್ತಾಯಿಲ್ಲ. ಅವ್ರಿಗೆ ಆ ಚಾಕ್ಲೇಟ್ಸ್ನೆಲ್ಲ ನೋಡಿ ಅಲ್ಲಿಂದ ಬರೋದಕ್ಕೆ ಇಷ್ಟನೇ ಆಗ್ತಾಯಿಲ್ಲ ನಮ್ಮ ಪುಟಾಣಿ ಹಾಗೆ ಹಾಸನಿಗೆ. ಸೊ ಎಷ್ಟೊತ್ತು ಕಾಡಿಸ್ಬಿಟ್ಟಿದ್ದಾಳೆ ಅಂದರೆ ನಿಜವಲ್ಲ ಚಾಕ್ಲೇಟ್ ಶಾಪೆಲ್ಲ ಅವಳದೇ ಅನ್ನಂಗೆ ಕಾಡಿಸ್ಬಿಟ್ಟಿದ್ದಾಳೆ ನೋಡಿ. ನವೀನು ಹೇಳ್ಕೊಂಡು ಬರ್ತಾಯಿದ್ರು ಸಹ ಬರ್ತಿಲ್ಲ ಅವಳು. ಆಮೇಲೆ ಹಂಗೂ ಹಿಂಗೂ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದರೆ. ಆಮೇಲೆ ಇಲ್ಲಿ ಒಂದಷ್ಟು ಕುಕ್ಕೀಸ್ದು ನೋಡಿಬಿಟ್ಲು, ಕುಕ್ಕೀಸ್ ಬಿಸ್ಕೆಟ್ನ ನೋಡಿಬಿಟ್ಟು ಅಲ್ಲಿ ತೊಗೊಳಕ್ಕಂತ ಹೋದ್ಲು. ಅಲ್ಲಿ ಸಮಾಧಾನಕ್ಕೆ ಒಂದು ಬಾಕ್ಸ್ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ತೊಗೊಂಡು ಪುಟಾಣಿನ ಕರ್ಕೊಂಡು ಹೊರಗಡೆ ಬರ್ತಾಯಿದ್ರೆ ನಮ್ಮ ಹಾಸಿನಿಗೆ ಮಕಾನ ಬೇಕಿತ್ತಂತೆ. ಅದಕ್ಕೆ ಮಮ್ಮಿ ಮರ್ತೋಗ್ಬಿಟ್ಟಿದ್ಯಾ ನೀನು, ಮಕಾನ ತಗೋ ಮಮ್ಮಿ ಅಂಥೇಳಿ ಮಕಾನ ಅದು ತೊಗೊಂಡು. ಹಾಗೆ ಇದೆಲ್ಲ ನೋಡಿ, ಇದೆಲ್ಲ ಡೇಟ್ ಸಿರಪ್ಪು ತುಂಬಾ ಚೆನ್ನಾಗಿತ್ತು. ಸೊ ನಾನಂತೂ ಬಂದಾಗೆಲ್ಲ ತೊಗೊಂಡು ಬರ್ತೀನಿ, ಆದರೆ ಈ ಸತ ಏನೋ ಬೇಡ ಇನ್ನೂ ಇತ್ತು ಅಂಥೇಳಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ನಾನು ಕೊಡ್ದಿರಂಗೆ ಚಾಕ್ಲೇಟ್ ತಿಂತಾವಳಿ ಅವಳು. ಯಾವುದೋ ಒಂದು ಗೈಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋನ ಸಿಗೋಣ. ಚೆಕ್ ಇಟ್, ಬಾಯ್.